ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಎದ್ದಿರೋದೆ 10 ಗಂಟೆಗೆ ಎದ್ದಿರೋದು. ಯಪ್ಪ ನೆನ್ನೆ ಬೆಂಗಳೂರು ಟಯರ್ಡ್ ಅಂತೂ ಬೇಡಪ್ಪ ಬೇಡ, ಈ ಪ್ರಮೋಷನ್ ಸವಾಸನೆ ಬೇಡ ಅಂತ ಅನಿಸ್ಬಿಡ್ತು. ಅಷ್ಟು ಟಯರ್ಡಾಗಿ ಬಂದು ರಾತ್ರಿ ಬಂದಾಗ 10 ಗಂಟೆ ಮಲಗಿದ್ದು. ಎದ್ದಿರೋದೆ ಬೆಳಗ್ಗೆ 10 ಗಂಟೆ. ಎದ್ದುಬಿಟ್ಟು ಹೆಂಗೋ ಸ್ವಲ್ಪ ಉಪ್ಪಿಟ್ಟು ಅದು ಮಾಡಿಕೊಟ್ಟೆ, ತಿಂದಾಯ್ತು. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಬಂದೆ. ಒಂದು ಹೆಲ್ತ್ ಇನ್ಸೂರೆನ್ಸ್ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಸೈಲು ಅನ್ನಕ್ಕೆ ಇಟ್ಟಿದ್ಲು. ಬೇಳೆ ಸಾಂಬಾರಿದೆ, ಅದೇ ತಿನ್ಬೋಣ ಅಂದ್ಬಿಟ್ಟು ಸುನಿಲ್ ಕ್ಯಾಂಟೀನಿಂದ ಹಪ್ಪಳ ತಂದಿರಲ್ಲ, ಹಪ್ಪಳ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಒಂದೊಂದು ಹಪ್ಪಳ ಇದೆ, ಒಂದೊಂದು ತಟ್ಟೆ ಹಾಕಲಿದೆ, ಚಪಾತಿ ಹಾಕಲಿಕ್ಕಿದೆ. ಇಲ್ಲಿ ನೋಡಿ, ಇದನ್ನು ಎಣ್ಣೆಗೆ ಹಾಕೋಂಗಿಲ್ಲ, ಸುಡಬೇಕಂತ. ಅದಕ್ಕೆ ನಾನೇನು ಮಾಡಿದ್ದೀನಿ ಗೊತ್ತಾ, ತವ ಮಾಡಿಬಿಟ್ಟು ಇದ್ರೊಳಗಡೆ ಹಾಕ್ಕೊಂಡು ಹಿಂಗೆ ಸುಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಸುಟ್ಟಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ನೋಡಿ ಹಿಂಗೆ ಸುಟ್ಕೊಳ್ಳೋದು ಕಾವಲೆ. ಇನ್ನೇನು ಮಾಡೋದು, ಗ್ಯಾಸ್ ಸ್ಟವ್ ಮೇಲೆ ಏನು ಸುಡೋದು ಅಂದ್ಬಿಟ್ಟು ಇದನ್ನೇ ಬಿಸಿ ಮಾಡಿಬಿಟ್ಟು ಸುಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ ನೋಡಿ. ನಾವು ಎಣ್ಣೆಗೆ ಹಾಕ್ತಿದ್ದೆವು. ಸುನಿಲ್ ಹೇಳಿದ್ರಿ ಸುಡೋದಕ್ಕೆ ನಾವು ಎಣ್ಣೆಗೆ ಹಾಕೋದಲ್ಲ ಅಂತ. ಹೌದು, ಎಣ್ಣೆಗೆ ಹಾಕಿದ್ರೆ ಎಣ್ಣೆನೇ ಇಳ್ಕೊಳುತ್ತೆ, ಹಿಂಗಾದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಪ್ಪಳ ಸುಡ್ತಿದ್ದಕ್ಕೆಲ್ಲ ಅಜ್ವಾನ ಅದೇನೇನೋ ಹಿಂಗು ಏನೇನೋ ಹಾಕಿ ಮಾಡಿದ್ದಾರೆ. ಚೆನ್ನಾಗಿದೆ. ಎಣ್ಣೆಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹೌದು, ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಚಿಕನ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾವು ಯಾವಾಗಲೂ ಇಲ್ಲೇ ಚಿಕನ್ ತಗೊಳ್ಳೋದು. ತುಂಬ ಚೆನ್ನಾಗಿ ಕೊಡ್ತಾರೆ ನಮಗೆ ಚಿಕನು. ಮತ್ತು ಇವ್ರಿಗೆ ನಾವು ಯೂಟ್ಯೂಬ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿಲ್ವಂತೆ. ಹಾಗಾಗಿ ನಾವು ಹೇಳಿದ್ವಿ ವೀಡಿಯೋ ಮಾಡಿಕೊಂಡು ಯೂಟ್ಯೂಬೆಲ್ಲ. ಅಂದರೆ ನೆನ್ನೆ ಯಾಕೆ ಇಷ್ಟೊಂದು ಟಯರ್ಡ್ ಆಗಿದ್ದೀರ, ನೆನ್ನೆ ಈ ಥರ ಶೂಟಿಗೆ ಹೋಗಿ ಬಂದ್ವಿ ಅಂತ ಹೇಳಿದ್ದು. ಹಾಗಾಗಿ ಏನು ಶೂಟು ಅಂತ ಹೇಳಿದ್ರು. ನಾನು ಹೇಳಿದೆ ಯೂಟ್ಯೂಬ್ ಮಾಡ್ತೀವಲ್ಲ ನಾವು ಅಂತ. ಅವ್ರಿಗೆ ಹಾಕ್ಕೊಟ್ವಿ. ಅಕ್ಕ ಇದ್ದಾರಲ್ಲ, ಅವರು ನೋಡ್ಬಿಟ್ಟು ಖುಷಿ ಪಡ್ತಾಯಿದ್ರು. ನೀವು ಇದೆಲ್ಲ ಮಾಡ್ತಿರಲ್ಲ ಅಂತ. ಅಂದರೆ ಅಲ್ಲೇ ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ. ಅವರಿಬ್ರು ಗಂಡ ಹೆಂಡ್ತಿರಿಬ್ರು ಕೂಡ ಚಿಕನ್ ಶಾಪಲ್ಲೇ ಇರ್ತಾರೆ. ನಾವು ಯಾವಾಗ ಹೋದ್ರೂ ಕೂಡ ಕಟ್ ಮಾಡಿಟ್ಟಿರೋ ಚಿಕನ್ ಕೊಡೋದೇ ಇಲ್ಲ. ಕ್ಲೀನ್ ಮಾಡಿರೋದನ್ನ ನಮಗೋಸ್ಕರನೇ ನಾವು ಕೇಳಿದ್ರೆ ಒಳ್ಳೆ ಚಿಕನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಅದೇ ಒಂದು ಖುಷಿ. ಹಾಗಾಗಿ ನಾವು ಬೇರೆ ಕಡೆ ತರ್ಸೋಕ್ಕೆ ಹೋಗೋದೇ ಇಲ್ಲ. ಸೂಪರಾಗಿರೋ ಚಿಕನ್ ಇಲ್ಲಿ. ಅಲ್ಲಿಂದ ಬಂದು ಸ್ವಲ್ಪ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹಿಡ್ಕೊಳ್ಳು. ಕರೆಕ್ಟಾಗಿ ತಪ್ಪಿಕೊಳ್ಳಿ. ಕೊತ್ತಂಬರಿ ಸೊಪ್ಪುಗಳೆಲ್ಲ ತಗೊಂಡ್ವಿ ಇಲ್ಲಿ. ಏನಮ್ಮ, ಮೆಣಸಿಕಾಯಿ ಬಜ್ಜಿ, ಮೆಣಸಿಕಾಯಿ ತಗೊಂಡೋಗಿ ಮಾಡೋಣ ಬಾ. ಹಾಂ, ಖಾರ ಬಜ್ಜಿ ಬೇಕಾ? ಮೆಣಸಿಕಾಯಿ ಬಜ್ಜಿ ಬೇಡ, ಖಾರ ಬಜ್ಜಿ ಎಲ್ಲ ಬುಸ್ ಅನ್ನಿಸ್ತಾರೆ. ಬಾರೋ ಸೋಡಾ ಎಲ್ಲ ಹಾಕಿರೋದು ನಮಗೆ ಟೇಸ್ಟ್. ನಾವು ಯಾವುದು ಹಾಕಲ್ಲ. ಸೌತೆಕಾಯಿ ಚೆನ್ನಾಗಿರುತ್ತೆ. ಟೊಮೊಟೊ ಹೇಗಪ್ಪ? ಟೊಮೊಟೊ 30 ಅಂತಲ್ಲ ಪುಟ? 30. ನಾಟಿ ಅಲ್ವಾ ಇದು? ನಾಟಿ ಕೂಡ ಏನು ಜ್ಯೂಸ್? ಟೊಮೊಟೊ ಜ್ಯೂಸ್.
ಮೆಣಸಿನ್ಕಾಯಿ ಇದೆಯಾ ಮಮ್ಮಿ? ಇದೆ. ಖಾರ ಬಜ್ಜಿ ನೋಡಿ, ನಮ್ಮ ಮನೆ ಕ್ಯಾಮ್ರಾಮೇನು ಅವ್ರು ಗೋಲ್ಡು ವೈಟು ಅನ್ಕೊಂಡು ಹಾಕ್ತಾ ಇದ್ದಾರೆ. ಹಲೋ ಬಾಸ್. ಮೂಲಂಗಿ ಸೊಪ್ಪು ತಗೊಂಡೆ. ಮೂಲಂಗಿ ಸೊಪ್ಪು ಚೆನ್ನಾಗಿದೆ. ಬರೀ ಮೂಲಂಗಿ ಸೊಪ್ಪೆ, ಮೂಲಂಗಿ ಎಲ್ಲ. ಮೂಲಂಗಿ ಸೊಪ್ಪು ಮೂಲಂಗಿಯಲ್ಲಿ ಮೂಲಂಗಿ ತಗೊಳ್ಳಿಲ್ಲ, ಮೂಲಂಗಿ ಸೊಪ್ಪು ಇದು. ಇಲ್ಲ ಮೂಲಂಗಿ ತಿನ್ನಂಗಿಲ್ಲ ಪುಟ್ಟ. ನೀನು ಸೊಪ್ಪನ್ನ ತಿನ್ಬೋದು. ಸೂಪರಾಗಿದೆ ಚಿಕನ್ ಅಂತೂ. ನಾವು ಒಂದೇ ಶಾಪಲ್ಲಿ ತರೋದು, ಅಲ್ಲೇ ನಮ್ಗೆ ಯಾವಾಗಲೂ ಚಿಕನ್ ಸಿಗೋದು. ಚಿಕನ್ ಚೆನ್ನಾಗಿ ಸಿಗೋದು, ಅದು ಬಿಟ್ಟು ಬೇರೆ ಕಡೆ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರೋದಿಲ್ಲ. ಸೂಪರಾಗಿರೋ ಚಿಕನ್ ಕೊಡ್ತಾರೆ ನಮಗೆ. ಅವ್ರದ್ದು ಕೂಡ ಶಾಪ್ ವೀಡಿಯೋ ಮಾಡಿದ್ವಿ. ಅವ್ರಿಗೆ ಇದೇ ಮೊದಲನೇ ಸರಿಗೆ ನಾವು ಅಲ್ಲಿ 1.5 ವರ್ಷದಿಂದ ಚಿಕನ್ ತಗೊಳ್ತೀವಿ. ನಾವು ಯೂಟ್ಯೂಬರ್ ಅಂತ ಗೊತ್ತಿರಲಿಲ್ಲ. ಇವತ್ತು ನೋಡಿ ಖುಷಿಪಟ್ಟರು. ಅವ್ರಿಗೂ ಕೂಡ ಚಾನಲ್ನ ಹಾಕೊಟ್ಬಿಟ್ಟು ಬಂದ್ವಿ. ನೋಡ್ತಾಯಿದ್ರು ಅವ್ರವ್ರ ಮಿಸ್ಸಸ್ ಎಲ್ಲ. ತುಂಬ ಜನ ಮೂಲಂಗಿ ತಗೊಂಡು ಬರ್ತಾರೆ. ಮೂಲಂಗಿಲಿ ಮೂಲಂಗಿ ಸೊಪ್ಪನ್ನ ಎಸ್ದುಬಿಟ್ಟು ಮೂಲಂಗಿನ ಮಾತ್ರ ಮಡಿಕೊಳ್ತಾರೆ. ಅದೇ ನಾವು ಅಲ್ಲಿ ತರಕಾರಿ ತರಕ್ಕೆ ಹೋಗ್ತೀವಲ್ಲ, ತುಂಬ ಜನ ಮೂಲಂಗಿ ಸೊಪ್ಪನ್ನ ಅಲ್ಲೇ ಬಿಸಾಕೊಂಡು ಹೋಗಿರ್ತಾರೆ. ಅದು ಏನಕ್ಕೆ ಅನ್ನೋದು ಗೊತ್ತಿಲ್ಲ. ನಾನು ಬರೀ ಮೂಲಂಗಿ ಸೊಪ್ಪನ್ನೇ ನೋಡಿ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೀನಿ. ಮೂಲಂಗಿ ಸೊಪ್ಪು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದು ಜನ ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಇಷ್ಟು ಸೊಪ್ಪು ಸಿಕ್ಕಿದ್ರು ಬಿಡೋದಿಲ್ಲ, ತಂದು ಪಲ್ಯ ಮಾಡ್ಕೊಂಡೆ ತಿನ್ನೋದಂತೂ ಗ್ಯಾರಂಟಿ. ಅದಕ್ಕಾಗಿ ನೋಡಿ ಇಷ್ಟು ಸೊಪ್ಪಿಗೆ 20 ರೂಪಾಯಿ. ಒಳ್ಳೆ ಸೊಪ್ಪು ಸಿಕ್ಕಿದೆ ಅಲ್ವಾ? ಜಾಸ್ತಿ ಶೈಲಿಗೆ ಬೀಟ್ರೇಟ್ ಆಗ್ಬೋದು, ಸೊಪ್ಪುಗಳಾಗ್ಬೋದು, ಇದೆಲ್ಲ ಕೊಡ್ತಾಯಿದ್ದೀವಿ. ಅಂದರೆ ಇದು ಮೊಟ್ಟೆ ಕೂಡ ತೊಗೊಂಡು ಬಂದಿದ್ದೀವಿ. ಮೊಟ್ಟೆ ಇಟ್ಟಿಟ್ಬಿಡಮ್ಮ ಫ್ರಿಜ್ಜಲ್ಲಿ. ಚಿಕನ್ ಎಲ್ಲ ಸುಮಾರು ದಿನ ಆಗಿದೆ ಸುನೀಲ್ ಹೋದ್ಮೇಲೆ ಮಾಡಿರಲಿಲ್ಲ, ಹಾಗಾಗಿ ಚಿಕನ್ ಕೂಡ ತೊಗೊಂಡು ಬಂದಿದ್ದೀವಿ. ಇವತ್ತು ಚಿಕನ್ ಮಾಡೋಣ ಅಂದ್ಕೊಂಡು. ಆಮೇಲೆ ಹೌದು, ಓಕೆ. ಆಮೇಲೆ ತಿನ್ನಿಸ್ತೀಯಾ? ನಮ್ಮನೆ ಆಮೇಲಿದೆ. ಏಯ್ ಬಾರೋ, ತರಲೆಲ್ಲ ಹುಟ್ಟದ ತರಲೆ ಅವನು. ಬುಜ್ಜಿ ಹೊಡೆದೇ ಬಿಡ್ತೀನಿ ನಿನಗೆ. ಬರ್ರಿ ನೋಡಿ, ಕೆಟ್ಟ ಬುದ್ಧಿ ಬುಜ್ಜಿ ಬೇಬಿಗೆ ಅಡ್ಮಿಟ್ ಆಗಿದೆ ಅಂತಾನಂತೆ. ಒಳ್ಳೆ ನಮ್ಮ ಅಮ್ಮಮ್ಮನ ಅಡ್ಮಿಟ್ ಮಾಡಿದೆ ಅಂದ್ಬಿಡಿಲ್ಲ ಅಂದರೆ ಏನೇನಾದರೂ ಹೇಳ್ತೆ ಬರೀ. ಯಾಕೋ ಆಗ್ತೀಯ ಪುಟ? ಇದೆಲ್ಲ ಹೋಗಿದೆ, ತೆಗೆದ್ಬಿಡು. ನೋಡಿ ಸೌತೆಕಾಯಿ ಎಲ್ಲ ಸ್ವಲ್ಪ ಬಿಸಿಲಲ್ವಾ, ಎಲ್ಲ ಹೊಂಟೋಗಿದೆ. ಫ್ರೂಟ್ಸು ಮೊದಲು ಫ್ರೂಟ್ಸ್ ಎಲ್ಲ ಖಾಲಿ ಮಾಡುವ. ಇರೋ ಫ್ರೂಟ್ಸ್ ಬತ್ತೈತಾ ಇದೆ. ಅದು 3 ಆರೆಂಜು 3 ಇದು ದಾಳಿಂಬೆ ಹಣ್ಣು ಖಾಲಿ ಮಾಡು. ಅದು ಈಚೆಗೆ ಸುರ್ದೇನೇನೆ ತಗೊಂಡೋಗಿದ್ದು. ಈ ಸೌತೆಕಾಯಿನ ಎತ್ತಿಟ್ಕೊ ಒಂದು ಬಾಕ್ಸ್. ಇಲ್ಲೇ ಮಡಿಕೋ, ಒಳಕ್ಕೇನೆ ಎತ್ತಿಟ್ಬಿಡ. ಟೊಮೆಟೊನ ಫ್ರಿಜ್ಜಲ್ಲಿ ಇಡು, ಸ್ವಲ್ಪ ಹೋಗುತ್ತೆ. ಸ್ವಲ್ಪ ಬೇಕಾದ್ರೆ ಈಚೆಗೆ ಇಟ್ಕೊಂಡು ಸೌತೆಕಾಯಿ ಎತ್ಕೊ. ಅದಕ್ಕೆ ನೋಡಿ ಬರೀ 3 ಸೌತೆಕಾಯಿ ತಂದಿರೋದು, ವೇಸ್ಟ್ ಆಗಬಾರ್ದು ಅಂತ. ಫ್ರೆಶಲ್ಲೆಲ್ಲ ತಗೊಳ್ಳೋಣ ಅಂತ. ಖುಷಿ ಕಡೆ ಬಾ. ಹಲಸಲಕಾಯಿ ನಮ್ಮ ಅಪ್ಪ ತಂದಿರೋಂಥ ಹಲಸಲಕಾಯಿ ನಮ್ಮ ಅಪ್ಪ ತಂದು ಕೊಟ್ಟಿರೋದು. ನಮ್ಮ ಗಿಡದಲ್ಲಿ ಕಿತ್ಕೊಂಡು ಬಂದವ್ರೆ. ನಾನು ಪಲ್ಯ ಮಾಡಿ ಹಲಸಲಕಾಯಿ ತರಕ್ಕೆ ಹೋದ್ರೆ ಒಂದಕ್ಕೆ ಇಷ್ಟು ಗಾತ್ರದಕ್ಕೆ 150 ರೂಪಾಯಿ ಹೇಳ್ತಾರೆ. ಅದು ಇಷ್ಟ ಆಗಲ್ಲ, ಚೆನ್ನಾಗಿರಲ್ಲ. ಇದು ನೋಡೋಣ ಪಲ್ಯಕ್ಕೆ ಹೆಂಗಿರುತ್ತೆ. ಅದು ಸ್ವಲ್ಪ ದಪ್ಪ ಆಯಿತು ಅನಿಸ್ತದೆ. ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಇದು ತುಂಬ ದೊಡ್ಡ ಹಲಸಲ ಹಣ್ಣು, ದಪ್ಪ ಆಗುತ್ತೆ. ಅಂದರೆ ಇಷ್ಟಿದೆ ಅಂದರೆ ಪಲ್ಯದ ಕಾಯಿನೇ. ಇದು ಒಂದು ಪಲ್ಯ ಮಾಡಬೇಕು. ಸಕ್ಕತ್ ಇಷ್ಟ ನಮ್ಮಗಳದಂತೂ ಹಲಸಲಕಾಯಿ ಪಲ್ಯ. ಹಲಸಲಕಾಯಿ ಪಲ್ಯ ಮಾಡೋದು, ಕಬಾಬ್ ಮಾಡ್ಬೋದು, ಪಲ್ಯ ಮಾಡ್ಬೋದು. ನಿಂಗೆ ಏನು ಮಾಡ್ಕೊಳ್ಳಿ? ಕಬಾಬ್ ನಾಳೆ ಓಕೆ ಮಾಡ್ಕೊಡ್ತೀನಿ. ಎಲ್ಲ ತಿರ್ತಿಯಲ್ಲ ನೋಡೋದು ಬಿಡು. ಹಲಸಲಕಾಯಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ನಾಳೆ. ಓಕೆ ಡನ್. ಇದು ತೋಟದಿಂದ ತಂದಿರೋದು ಬಾಳೆಕಾಯಿ ಹಣ್ಣು ಆಗ್ತದೆ. ಹಿಂಗೆ ಎತ್ತಿಟ್ಬಿಡೋಣ. ಓಕೆ ನಮ್ಮ ಅಮ್ಮ ಇವತ್ತು ಹಲಸಿನಕಾಯಿ ಕಟ್ ಮಾಡ್ತೈತೆ ತಾಟನಕಾಯಿಯಲ್ಲಿ ಪಲ್ಯ ಮಾಡಕ್ಕೆ. ಸಖತ್ತಾಗಿರ್ತಿದೆ. ನೀವು ಒಂದ್ಸಲಿ ಟೇಸ್ಟ್ ಮಾಡಿ ತಿನ್ನಿ. ಹೌದಾ? ಮಮ್ಮಿ ಮಾತಾಡೋ. ಈ ಬಸ್ಸು ರೂಟ್ಗೆ ಸಾಕ. ಇನ್ನೊಂದು ಲೇಟ್ ಹಾಕಿದ್ರೆ ತಗೊಳ್ರಿ. ಹಂಗೆ ಹಂಗೆ ಮಾಡಿಕೊಳ್ಳೋಕೆ ಹುಷಾರು. ಇನ್ನೊಂದು ಹೊಡಿರಿ ರೆಡಿ ಅಲ್ಲಿಗೆ ಓಪನ್. ಓಹ್
ಖುಷ್ಮಗನೆ ಮುಟ್ಬೇಡ ಹಾಲಾಗುತ್ತೆ. ಮುಟ್ಬಾರ್ದು ಅದೆಲ್ಲ. ಮಮ್ಮಿ ಏ ಬುಜ್ಜಿ ಕುಡಿಯೋ ಹಾಲಲ್ಲ ಹೊಟ್ಬಿಡುತ್ತೆ. ಹಂಟು ಸುಮ್ಮನಿರು. ಒಂದು ಬುಜ್ಜಿಮ ಎಲ್ಲ ಸತ್ಯ ಚೀಲಕ್ಕೆ ತರ್ಲೆ ನೀನು ಕೈನ ಗೊಬ್ತರ ಇಟ್ಬಿಡುತ್ತೆ ಬುಜ್ಜಿಮ. ಫೆವಿಕ್ವಿಕ್ ತರ. ಆಯ್ತು ಬುಜ್ಜಿ ಒಂದು ಪೇಪರ್ ತರೋ ನಿನ್ನ ಹತ್ರ ಇರೋ ಪೇಪರ್ನ ಇರ್ರಿ ಹಾಲು ತೆಗಿಬೇಕು. ಗಮ್ ತೆಗಿಯೋದು. ಎಸ್ ಗಮ್ಮಿ ತೆಗಿಬೇಕು. ಯಾಕಂದ್ರೆ ಮೊದಲೆಲ್ಲ ಕಡ್ಡಿ ತಗೊಂಡು ತೆಗಿತಿರೋ, ಈ ಕಡ್ಡಿ ಸಿಗಲ್ಲ. ಈ ಥರ ಪೇಪರ್ ಮಡ್ಚ್ಕೊಬಿಟ್ಟು ನೀಟಾಗಿ ಈ ಥರ ತೆಗಿಬೇಕು. ಎಲ್ಲದ್ರಲ್ಲೂ ಇರುತ್ತಲ್ಲ, ಹಾಲು ಬಂದ್ಬಿಡುತ್ತೆ ಇಲ್ಲಾಂದ್ರೆ. ಖುಷ್ ಅಲ್ಲೇ ಇರು. ಏ ಚಿನ್ನಿ ಸುಮ್ಮನಿರು, ನೀನ್ ಕೈ ತೆಗಿ. ಜಾರ್ ಕಟ್ಟ ಕಟ್ರೆ ಚೆನ್ನಾಗಿದೆ. ಎಂತ ಐಟಮ್. ಗುಡ್ ಅಂದ್ರೆ ಅಳ್ಳಾಡಲ್ಲ ಅಲ್ಲ ಅದು ಕೆಳಗಡೆ. ಇದ್ರಲ್ಲಿ ಆಗದೇ ಇಲ್ಲ. ಕುಡುಗ್ಲು ಜಾರ್. ಮಮ್ಮಿನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ಡೆಡಿ ತುರಿಯ ಮನೆಯಲ್ಲಿ. ನೀವೇ ಹೇಳದ್ದು ಅತ್ತೆ ಹೇಳ್ತಾರಲ್ಲ, ಹಂಗಾಯ್ತು ಇದು ಗಾದೆ. ಇದೆಲ್ಲ ಶಾರ್ಪ್ ಇಲ್ಲ. ಸುಮ್ನಿರೋ. ತಾತ ಮಾಡಿದ ಕಾಮಿಡಿಗೆ ಇದು ಕಾಲು ಇಡ್ಸೋ ಮಗನೆ. ಒನ್ ಟೈಮ್ ಮಾಡ್ಸಿದ್ರು. ಕಟ್ ಮಾಡ್ತಿಲ್ಲ. ಅವತ್ತೊಂದ್ಸರಿ ಸಾರ್ ಮಾಡ್ತೀನಿ. ಏ ತರ್ಲೆ ಹಿಡ್ಕೊಂಡೆ ಜಾರತ್ತಲ್ಲ. ಇನ್ನು ನನ್ ಕೇಳ್ಬೇಕದು. ನನ್ನೇ ಮಳ್ಳ ನೀನು ಬುಜ್ಜಿ. ಬೆಳ್ಳುಳ್ಳಿ ಕಬಾಬ್. ಕಾಲ್ ತೆಗಿ ಮಗನೆ. ನಿಮ್ ತಾತ ಬೆಳ್ಳುಳ್ಳಿ ಕಬಾಬು. ನಿಮ್ ತಾತ ಡುಮ್ಮಣ ಅಂದ್ರೆ ಮೊಮ್ಮಗನ್ ಮಾತ್ರ ಅಧಿಕಾರ ಕೊಟ್ಟದಂತ ಬುಜ್ಜಿ. ಮೊಮ್ಮಗನಿಗೆ ಎದೆ ಒದಿಯಕ್ಕೂ ಅಧಿಕಾರ ಕೊಟ್ಬಿಡದ. ಉಡ್ತಾನೆ ಓದಿತಾವಲ್ಲ, ಓದಲಿ ಬಿಡು. ನನ್ನ ಮೊಮ್ಮಗಲ್ವಾ. ಇನ್ನೂ ಒಂದ್ ರೆಡಿ ಐತಲ್ಲ, ಇನ್ನೊಂದ್ರ ಕೈಲಿ ಹೊತ್ಕೊಳ್ಳಿ. ಅದ್ರ ಕೈಲಿ ಚಿನ್ನಾರಿ ಮುತ್ತ. ಏನ್ ನಡಿ ಚಿನ್ನಾರಿ ಮುದ್ದನ್ ಕೇಳಿದ್ದೀರಾ? ಅವ್ರ ಅಪ್ಪ ನೋಡ್ದೆ ನೀವ್ ನೋಡ್ದೆ ಚಿನ್ನಾರಿ ಮುತ್ತ. ಯಾರಿಗೂ ಹುಡ್ಗಿ ಬೇಡ ಅಂತನ. ಚಿನ್ನಾರಿ ಮುಖ್ಯ. ಯಾವ್ದು ಆರೋಗ್ಯ ಒಳ್ಳೆ ಕ್ಲೀನ್ ಆಗಿ ಡೆಲಿವರಿ ಆಗಲಿ, ಅದು ಮೇನ್ ಇಂಪಾರ್ಟೆಂಟ್. ಅದು ಯಾವ್ದು ಕೊಡ್ತಾರ ಪಂಜಾಬ್ ಮಾಡ್ತಾವ. ಅದಕ್ಕೆ ಆಸೆ ಇಟ್ಕೊಂಡಿಲ್ಲ ನಾನು, ಅದೇ ಬೇಕು ಇದೇ ಬೇಕು ಅಂತ. ಯಾವ್ದಕ್ಕೆ ಆಸೆ ಭಗವಂತ. ಆದ್ರೂ ಹೆಣ್ಣು ಪಾಪು ಅನ್ನೋದು ಒಂದು ಖುಷಿ. ನೀನು ಖುಷಿಯಾಗಿರೋ ಅಷ್ಟೇ. ಬೇರೆ ಯಾರು ಹೇಳಿದ್ರು ಬೇಡ ಅಷ್ಟೇ. ಗಂಡಾದ್ರೆ ಬಿಸಾಕ್ ಕೊಡಕ್ಕಾಗತ್ತಾ? ಮತ್ತೆ ಖುಷಿ ಕಡೆ ಬಾ. ಖುಷು ತಾತ ತಮ್ಮ ಬರ್ತಾ ಇದೆ ಬುಜ್ಜಿಗೆ ಅಂತ. ಅದು ಅವ್ರ ಜಮೀನು ಬಿಸ್ಕೊಳಕದ್ದ. ಹೆಂಗ ಹೋಯ್ತದ ಭಗವಂತ ಸೃಷ್ಟಿ. ಅದು ಅಲ್ಲಿ. ಓಕೆ ಬಾಯ್. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ನಾನು.